ಎವಿಎಂ ಕನ್ನಡ ವಾರ್ತೆಗಳು ನಿರಂತರ ಸುದ್ದಿಗಾಗಿ ನಿಮ್ಮೊಂದಿಗೆ ವೆಂಕಟೇಶ್ ದಾಸರಿ. ರಾಷ್ಟ್ರೀಯ ಜನಗಣತಿ ಏಪ್ರಿಲ್ 1ರಿಂದ ಪ್ರಾರಂಭ. ಜಿಲ್ಲಾಧಿಕಾರಿಗಳ ಮತ್ತು ಆಡಳಿತಾಧಿಕಾರಿಗಳ ಆದೇಶದಂತೆ ಚಿಂತಾಮಣಿ ನಗರ ಮತ್ತು ತಾಲೂಕಿನ ಜನಗಣತಿ 2027 ಆರಂಭಿಸಿದ್ದು, ಗ್ರಾಮಾಂತರ ವ್ಯಾಪ್ತಿಗೆ ತಹಶೀಲ್ದಾರ್ ಹಾಗೂ ನಗರ ಭಾಗಕ್ಕೆ ಪೌರಾಯುಕ್ತ ಚಾರ್ಜ್ ಆಫೀಸರ್ಗಳಾಗಿ ಕರ್ತವ್ಯ ನಿರ್ವಹಿಸುತ್ತೇವೆಂದು ನಗರದ ಪೌರಾಯುಕ್ತ ಜಿಎನ್ ಚಲಪತಿ ತಿಳಿಸಿದರು. ಮಾನ್ಯ ಜಿಲ್ಲಾಧಿಕಾರಿಗಳ ಮತ್ತು ಆಡಳಿತಾಧಿಕಾರಿಗಳ ಒಂದು ಆದೇಶದಂತೆ ಚಿಂತಾಮಣಿ ನಗರದಲ್ಲೂ ಸಹ ಜನಗಣತಿ 2027 ಈಗಾಗಲೇ ನಾವು ಆರಂಭಿಸಿದ್ದೇವೆ. ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಟೋಟಲಿ ಚಿಂತಾಮಣಿಗೆ 2 ಚಾರ್ಜ್ ಇರುತ್ತೆ. ಗ್ರಾಮಾಂತರ ವ್ಯಾಪ್ತಿಗೆ ಮಾನ್ಯ ತಹಸೀಲ್ದಾರ್ ಅವರು ಇರ್ತಾರೆ. ನಗರ ವ್ಯಾಪ್ತಿಗೆ ಚಾರ್ಜ್ ಆಫೀಸರ್ ಆಗಿ ಅಂದ್ರೆ ಕಮಿಷನರ್, ಮುನ್ಸಿಪಲ್ ಕಮಿಷನರ್ ನಾನು ಚಾರ್ಜ್ ಆಫೀಸರ್ ಆಗಿರ್ತೇನೆ. ಟೋಟಲ್ ಆಗಿ ನಮ್ಮ ನಗರದಲ್ಲಿ 140 ಬ್ಲಾಕ್ಸ್ ಅನ್ನ ನಾವು ಮಾಡಿದ್ವಿ. ಬ್ಲಾಕ್ಸ್ ಅಂದ್ರೆ 200 ಮನೆಗೆ ಒಂದೊಂದು ಬ್ಲಾಕ್ ತರ ಮಾಡ್ಕೊಂಡು ಸೆನ್ಸಸ್ ಕಾರ್ಯಕ್ರಮಗಳನ್ನ ನಾವು ಈಗಾಗಲೇ ಹಮ್ಮಿಕೊಂಡಿದ್ವಿ. ಒಂದೊಂದು ಬ್ಲಾಕ್ಗೆ ಒಬ್ಬೊಬ್ಬ BLOs ಇರ್ತಾರೆ. 140 BLOs ಇರ್ತಾರೆ. ನಾವು ಮ್ಯಾಕ್ಸಿಮಮ್ ಟೀಚರ್ಸ್ ಅನ್ನ ಇದನ್ನ ಮಾಡ್ಲಿಕ್ಕೆ ಮಾಡ್ಕೊಂಡಿದ್ವಿ. ಇದು ರಾಷ್ಟ್ರೀಯ ಕಾರ್ಯಕ್ರಮ ಆಗಿರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ನಾವು ಮಾಡ್ಕೊಂಡಿದೀವಿ. ಈಗಾಗಲೇ ಏಪ್ರಿಲ್ 1ನೇ ತಾರೀಕಿಂದ, ಐ ರಿಪೀಟ್ ಇನ್ನೊಂದು ಸರಿ, ಏಪ್ರಿಲ್ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಪಬ್ಲಿಕ್ಗೆ ಓಪನ್ ಮಾಡಿರ್ತಾರೆ. ಪಬ್ಲಿಕ್ಗೆ ac.census.gov.in, ಐ ರಿಪೀಟ್ ac.census.gov.in ಗೆ ನೀವು ಲಾಗಿನ್ ಮಾಡ್ಕೊಂಡ್ರೆ ಓಪನ್ ಆಗ್ತದೆ. 15 ದಿನಗಳ ಕಾಲ ಸ್ವಯಂ ಘೋಷಿತವಾಗಿ ನಾಗರಿಕರೇ ಇದನ್ನ ನೀವು ಸೆನ್ಸಸ್ ಅನ್ನ ಘೋಷಣೆ ಮಾಡ್ಕೋಬಹುದು. ಅದಾದ ನಂತರ ಪ್ರತಿ ಒಂದು ಮನೆಗೂ ನಮ್ಮ BLOs ಬರ್ತಾರೆ. ಅವರಿಗೆ ಐಡೆಂಟಿ ಕಾರ್ಡ್ ಇರ್ತದೆ. ಬಂದ ಮೇಲೆ ಎಲ್ಲರೂ ನಾಗರಿಕರು ದಯವಿಟ್ಟು ಈ ಜನಗಣತಿ ಇದರಲ್ಲಿ ನೀವು ಭಾಗವಹಿಸಬೇಕು. ನೀವು ಕೊಡುವಂತ ಮಾಹಿತಿಗಳನ್ನ ಯಾವುದೇ ರೀತಿ ಇನ್ವೆಸ್ಟಿಗೇಷನ್ ಆಗಲಿ ಬೇರೆಂದಕ್ಕಾಗ್ಲಿ ನಾವು ಶೇರ್ ಮಾಡೋದಿಲ್ಲ, ಗೌಪ್ಯವಾಗಿರ್ತೀವಿ. ಆದ್ರಿಂದ ಪ್ರತಿಯೊಬ್ಬರು ಸಹ ಈ ಒಂದು ಜನಕಲ್ಯಾಣ ಭಾರತದ ಸರ್ಕಾರದ ಒಂದು ಜನಹಿತಕ್ಕಾಗಿ ಜಾರಿಯಾಗಿರುವಂತಹ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ಮನೆಗೆ ಬಂದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸಹ ಜವಾಬ್ದಾರಿಯಿಂದ ಮಾಹಿತಿಯನ್ನ ನೀಡಬೇಕಾಗ್ತದೆ. ಯಾಕಂದ್ರೆ ಇದು ರಾಷ್ಟ್ರೀಯ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಇದು ಎಲ್ಲರೂ ಸಹ ಇದರಲ್ಲಿ ಭಾಗಿಯಾಗಿ ಕೈ ಜೋಡಿಸಬೇಕು ಅಂತ ನಾನು ಮತ್ತೊಮ್ಮೆ ಎಲ್ಲರೂ ಮನವಿ ಮಾಡ್ತಾ ಈ ಒಂದು ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಭಾರತ ಸರ್ಕಾರದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮವನ್ನು ಕರ್ನಾಟಕದಾದ್ಯಂತ ಮಾಡ್ಕೊಂಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಮ್ಮ ನಗರದಲ್ಲೂ ಸಹ ನಾವು ಏಪ್ರಿಲ್ 1ನೇ ತಾರೀಕಿನ ಈ ಕಾರ್ಯಕ್ರಮ ನಂಬಿಕೊಂಡಿದ್ವಿ. ಎಲ್ಲರೂ ಸಹ ಜನಗಣತಿಯಲ್ಲಿ ಭಾಗವಹಿಸಿ ಮಾಹಿತಿ ನೀಡಬೇಕಂತ ಎಲ್ಲರ ನಾಗರಿಕರಲ್ಲಿ ನಾನು ಚಿಂತಾಮಣಿ ನಗರದ ನಾಗರಿಕರಲ್ಲಿ ಮನವಿ ಮಾಡ್ತೇನೆ. ಡಾಕ್ಯುಮೆಂಟ್ ಏನು ಆ ದಾಖಲಾತಿಗಳು ಪೋರ್ಟಲ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಕೇಳುತ್ತೆ ಎಷ್ಟು ಮನೆ ಇದಾವೆ, ಎಷ್ಟು ಜನ ಇದಾವೆ, ವಯಸ್ಸೆಷ್ಟು, ಅವರು ಕಂಪ್ಲೀಟ್ ಅದ್ರ ಡಾಟಾ ಬರುತ್ತೆ. ಇಷ್ಟೊಂದು ಪ್ರೋಗ್ರಾಮ್ ಮಾಡ್ತಾರೆ. ನಿಮ್ಗೆ ಅದು ಗೊತ್ತಾಗಲಿಲ್ಲ ಅಂತ ಪಕ್ಷದಲ್ಲಿ ನೆಕ್ಸ್ಟ್ ನಾವೇನು ಏಪ್ರಿಲ್ 15ನೇ ತಾರೀಕಿನ ನಂತರ ನಮ್ಮ BLOs ಮಾಹಿತಿ ರೆಡಿ ಅಂತ ಇರ್ತಾರೆ. ಅದ್ರ ಪ್ರಕಾರ ಕ್ವಶನ್ಸ್ ಇರ್ತಾರೆ, ಜಸ್ಟ್ ಆನ್ಸರ್ ಮಾಡೋದು. ಈ ಮಾಹಿತಿಯನ್ನು ಯಾವುದೇ ಕಾರಣಕ್ಕಾಗಲಿ ಯಾವುದೇ ಕಾರ್ಯಕ್ರಮಗಳು ಉಪಯೋಗಿಸೋದಿಲ್ಲ, ಯಾವುದೇ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೊಡೋದಿಲ್ಲ, ಬೇರೆ ಯಾವುದಕ್ಕೂ ನಾವು ಇದನ್ನು ಉಪಯೋಗಿಸೋದಿಲ್ಲ. ಬರೀ ಜನಗಣತಿ ಪರ್ಪಸ್ ಮಾತ್ರ ಮಾಡ್ತೀವಿ. ಇದನ್ನು ಗೌಪ್ಯವಾಗಿ ಸಹ ಇಡ್ತೀವಿ, ಯಾರಿಗೂ ಸಹ ಶೇರ್ ಮಾಡಕ್ಕಾಗಲ್ಲ. ಸೆಂಟ್ರಲ್ ರಾಷ್ಟ್ರೀಯ ಕಾರ್ಯಕ್ರಮ. ನೀವು ac.census.gov.in ಅಂತ ಹೊಡೆದ್ರೆ ಓಪನ್ ಆಗುತ್ತೆ, ಎಲ್ಲ ಕಡೆ ಆಗುತ್ತೆ. 1ನೇ ತಾರೀಕಿಂದ ಬಿಡ್ತಾರೆ. ಹಂಗಾಗಿ ಎಷ್ಟು ಪ್ರಶ್ನೆ ಇರ್ತದೆ ಅದು ಇನ್ನೂ ಹೇಳ್ತಾರೆ. ಈಗ ಬರ್ತಾ ಇದಾರೆ ನಮ್ಮ ಅಶ್ವತಿ ಮೇಡಮ್ ಅಂತ ಬರ್ತಾ ಇದಾರೆ. ಸೊ ಅವ್ರು ಹೇಳ್ತಾರೆ ನಿಮ್ಗೆ ಅದನ್ನ ಮತ್ತೊಮ್ಮೆ ನಾನು 1ನೇ ತಾರೀಕು ಮತ್ತೆ ನಿಮ್ಗೆ ಎಲ್ರಿಗೂ ನಾನು ಶೇರ್ ಮಾಡ್ತೇನೆ. ನಮ್ಮ ಫ್ಲೆಕ್ಸ್ ಏನಿದೆ ಒಳಗಡೆ ಎಲ್ಲ ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ. ಎಲ್ಲಾ ಕಡೆನೂ ಇವಾಗಲೂ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಅನೌನ್ಸ್ ಮಾಡಿದೀವಿ. ಇವಾಗಲೂ ಪ್ರತಿ ಒಂದು ನಗರ ವ್ಯಾಪ್ತಿಯಲ್ಲಿರುವಂತ ಪ್ರತಿ ವಾರ್ಡ್ ಅಲ್ಲೂ ನಾವು ಆಟೋ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ. ಹಾಗಾಗಿ ಸಾಕಷ್ಟು ಏನಾದ್ರು ಮಾಹಿತಿ ಇದ್ರೆ ನಾನು ಚಾರ್ಜ್ ಆಫೀಸರ್ ಇರ್ತೀನಿ. ತಹಸೀಲ್ದಾರ್ ಅವರು ರೂರಲ್ ಚಾರ್ಜ್ ಆಫೀಸರ್ ಇರ್ತಾರೆ. ನೀವು ಬಂದು ಇಲ್ಲಿ ಮಾಹಿತಿಯನ್ನ ನೇರವಾಗಿ ಕೊಡ್ಕೋಬಹುದು. ಇದು ಸಂಬಂಧಪಟ್ಟಿದೆ. ಭಾರತದ ಭವಿಷ್ಯ ನಿರ್ಧರಿಸುವ 2027ರ ಜನಗಣತಿ ಇದು ಕೇವಲ ಜನರ ಎಣಿಕೆಯಲ್ಲ, ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಸರ್ಕಾರದ ಸೌಲಭ್ಯಗಳು ತಲುಪಲು ಇರುವ ಏಕೈಕ ದಾರಿ. ಈ ಬಾರಿ ವಿಶೇಷವೆಂದರೆ ಇದು ಸಂಪೂರ್ಣ ಡಿಜಿಟಲ್ ಸೇವೆ. ಸ್ವತಃ ಮೊಬೈಲ್ ಮೂಲಕ ಮಾಹಿತಿ ನೀಡಬಹುದು. ತಪ್ಪು ಮಾಹಿತಿ ನೀಡದಿರಿ, ಸರಿಯಾದ ವಿವರ ನೀಡಿ ದೇಶದ ಅಭಿವೃದ್ಧಿಯಲ್ಲಿ ಭಾಗಿಯಾಗಿ. ಚಿಂತಾಮಣಿ ನಗರದ ಪ್ರಮುಖ ವಾರ್ತೆಗಳಿಗಾಗಿ AVM ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.